ಸೊ ಹಂಗೆ ಆತ್ಮಕ್ಕೆ ಒಂದೇ ಬೇಕಾಗಿಲ್ಲ, ಅದು ಎಲ್ಲಾನು ಅನುಭವಿಸಿ ಎಲ್ಲಾನು ತಿಳ್ಕೊಂಡು ಆ ಮೂಲಕ ಆ ಒಂದು ಆಧ್ಯಾತ್ಮಿಕ ಸ್ಟೇಜಿಗೆ ಹೋಗಿ ತನ್ನನ್ನ ತಾನು ಅಲ್ಕೊಳ್ಳೋಕೆ ಒಂದು ಸುಂದರವಾದಂತಹ ಅವಕಾಶವನ್ನ ಅದು ಸೃಷ್ಟಿಸ್ಕೊಂಡಿದೆ. ಸೊ ಅಲ್ಲಿ ಪುನರಾವರ್ತಿ ಅನ್ನೋದು ಇರೋದಿಲ್ಲ. ಸೊ ಒಂದ್ ಸಲ ಆಗಿರೋದು ಇನ್ನೊಂದ್ಸಲ ರಿಪೀಟ್ ಆಗಲ್ಲ. ಸೊ ಅದಕ್ಕೆ ಹೇಳೋದು, ಎಷ್ಟೋ ಸಲ ಈ ಜಾಬ್ ಆಗಿರ್ಬೋದು ಅಥವಾ ಈ ಒಂದು ಸಂಸಾರ ಅಂತ ಬರ್ಬೋದು. ಸೊ ಎಷ್ಟೋ ವಿಚಾರಗಳಲ್ಲಿ ಏನಾಗುತ್ತಪ್ಪ, ನಾವು ಬೇಜಾರ್ ಮಾಡ್ಕೊತೀವಿ, ನನಗೆ ಇದೇ ಸಿಗ್ಬೇಕಾಗಿತ್ತು, ಇದೇ ಯಾಕೆ ಸಿಕ್ತು. ಒಂದೇದಾರೆ ನಿಮ್ಗೆ ಯಾಕೆ ಇದೇ ಸಿಕ್ತು ಅಂದ್ರೆ, ನೀವು ಭೂಮಿಗೆ ಅಂದ್ರೆ ದೇಹಕ್ಕೆ ಬರೋಕ್ಕಿಂತ ಮುಂಚೆನೆ ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀರಾ, ಒಂದು ಲೆಟರ್ ಬರ್ದಿರ್ತೀರಾ, ನನಗೆ ಇಂತಿಂತವರೇ ಸಿಗ್ಬೇಕು, ಇಂಥ ಉದ್ಯೋಗನೇ ಸಿಗ್ಬೇಕು, ಈ ಟೈಮಿಗೆ ಸಿಗ್ಬೇಕು. ಸೊ ಇಷ್ಟೆಲ್ಲವನ್ನ ನಾವು ಬರ್ಕೊಂಡ್ ಬಂದಿರ್ತೀವಿ. ಆದ್ರೆ ಯಾವ್ದು ನೆನಪಲ್ಲಿರಲ್ಲ. ಸೊ ಹಿಂಗೆ ಈ ಅನುಭವ ಒಂದ್ಸಲ ತಗೊಂಡ್ಮೇಲೆ ಇನ್ನೊಂದ್ಸಲ ರಿಪೀಟ್ ಆಗಂಗಿಲ್ಲ. ಸೊ ಅಂದ್ಮೇಲೆ ನಾವು ಡಾಕ್ಟರ್ ಆಗ್ಬೇಕು ಅಂತ ಬರ್ತೀವಿ, ಬಟ್ ನಾವು ಡಾಕ್ಟರ್ ಆಗಿಲ್ಲ ಈ ಜನ್ಮದಲ್ಲಿ. ಸೊ ಬೇರೆ ಸೈಡ್ ಆಗಿರ್ತೀವಿ. ಆಗ ನಮ್ಗೆ ಅನ್ಸುತ್ತೆ, ನಾ ಇದನ್ನೇ ಆಗ್ಬೇಕಂತ ಬಂದಿದೆ. ಯಾರಿಗ್ ಗೊತ್ತು, ಹೋದ ಜನ್ಮದಲ್ಲಿ ನಾನು ಅನುಭವಿಸ್ ಬಂದಿರ್ತೀರ ಡಾಕ್ಟರ್ನ, ಅಥವಾ ಅದನ್ನು ಮುಂದಿನ ಜನ್ಮಕ್ಕೆ ಇರ್ಬೋದು ಡಾಕ್ಟರ್ ಆಗೋದು. ಸೊ ಈ ಜನ್ಮದಲ್ಲಿ ನೀವು ಹಾಕೊಂಡ್ ಬಂದಿರುವಂತಹ ಜಾಬೇ ಬೇರೆ ಇದೆ. ಅದರ ಮೂಲಕ ನೀವು